ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೊಂದು ರುಚಿಕರವಾದ ಚಟ್ನಿ ಪುಡಿಯೊಂದಿಗೆ ಬಂದಿದ್ದೀನಿ. ಆದರೆ ಇವತ್ತು ಈ ಚಟ್ನಿ ಪುಡಿನ ಮಾಡ್ತಾ ಇರೋದು ನಾನಲ್ಲ, ನನ್ನ ಫ್ರೆಂಡ್ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಹೆಸರು ಬೆಳ್ಳುಳ್ಳಿ ಚಟ್ನಿ ಪುಡಿ. ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬೆಳ್ಳುಳ್ಳಿ ಚಟ್ನಿ ಪುಡಿ ಈಗ ಏನೇನು ಬೇಕು ಹೇಳಿ ತೋರಿಸು. ಬೆಳ್ಳುಳ್ಳಿ ಚಟ್ನಿ ಪುಡಿಗೆ ಬೇಕಾಗಿರೋದು ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಜೋರಾಗಿ ಖಾರ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಇದು ಬ್ಯಾಡಗಿ ಜಾಸ್ತಿ ಬೇಕು ತಾನೆ? ಸ್ವಲ್ಪ ಖಾರ ಜಾಸ್ತಿ ಬೇಕಂದವ್ರಿಗೆ ಖಾರ ಮೆಣಸಿನ್ಕಾಯಿ ಹಾಕೋಬೇಕು. ಬೇಡ ಅಂದವ್ರಿಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು. ಮೆಣಸು ಒಂದು 2 ಸ್ಪೂನು, ಜೀರಿಗೆ ಒಂದು 3 ಸ್ಪೂನು, ಒಣ ಕೊಬ್ಬರಿ ಒಂದು 100 ಗ್ರಾಮು, ಉಪ್ಪು ಒಂದು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ ಒಂದು 50 ಗ್ರಾಮ್. ಮತ್ತೆ ಇದು ಒಗ್ಗರಣೆ ತುಪ್ಪ ಬೇಕು ತಾನೆ? ಒಗ್ಗರಣೆಗೆ ತುಪ್ಪ. ಮತ್ತೆ ಕರ್ಬೇಕಂದ್ರೆ ಒಂದು 2 ಸ್ಪೂನ್ ಕರ್ಬೇವು. ಇಷ್ಟು ಹಾಕಿದ್ರೆ ಸಾಕು. ಇಷ್ಟು ಹಾಕಿದ್ರೆ ಈ ಕೊಬ್ಬರಿನ ತುರ್ಕೋಬೇಕಾ? ತುರ್ಕೋಬೇಕು. ಸ್ವಲ್ಪ ತುರ್ಕೊಂತೀನಿ. ಮೆಣಸಿನ್ಕಾಯಿನ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾ? ಬಿಸಿಲಿಲ್ಲ, ಫ್ರೈ ಮಾಡ್ಕೊಂಡು ಅದಕ್ಕೆ ಪುಡಿ ಚೆನ್ನಾಗಿ ಬರುತ್ತೆ ಅಂತ. ಓಕೆ ಓಕೆ. ಕೊಬ್ಬರಿ ತುರ್ಕೊಳ್ತೀಯಾ? ಕೊಬ್ಬರಿ ತುರ್ಕೊಂತೀನಿ ಒಂದು ಸ್ವಲ್ಪ. ಗಟ್ಟಿ ಇದೆಲ್ಲ ಜಾಸ್ತಿ. ಸಣ್ಣದ್ರಲ್ಲಾದರೆ ಈ ಥರ ತುರ್ಕೊಂಡು ಚೆನ್ನಾಗಿ. ಈ ಥರ ಚಿಕ್ಕದಾಗಿ ತುರ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಚೂರು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋಬೇಕಾ ಮೆಣಸಿನ್ಕಾಯಿ ಫ್ರೈಗೆ? ಎಣ್ಣೆ ಹಾಕೋದಾ? ಅದು ಗರಿ ಗರಿ ಹಾಕ್ಬೇಕಲ್ಲ, ಅಷ್ಟೋ ತನಕ ಫ್ರೈ ಮಾಡಬೇಕು. ಓಕೆ. ಬೇರೆ ಯಾವುದು ಫ್ರೈ ಮಾಡ್ಕೊಳ್ಳೋದು ಬೇಡಲ್ಲ ಈಗ? ಸ್ವಲ್ಪ ಸುಮ್ಮನೆ ಹಂಗೆ ಇದು ಬೆಚ್ಚಗಿರುತ್ತಲ್ವ, ಹಂಗೆ ಹಾಕ್ಬಿಟ್ರೆ ಅದೇ. ಹೌದಾ? ಹಾಂ, ಉರಿಯೋ ಅವಶ್ಯಕತೆ ಏನಿಲ್ಲ. ಮತ್ತೆ ತುಪ್ಪ ಬೆಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ತೀವಲ್ಲ, ಆವಾಗಲೇ ಚೆನ್ನಾಗಾಗುತ್ತೆ. ಗಮ್ಮಂತ ಬಂದಾಗ ಚೆನ್ನಾಗಿರುತ್ತೆ. ಇದು ಮೊಸರನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದೇ ಸ್ವರ್ಗನೇ ಇಲ್ದಂಗೆ. ನಂಗೆ ಮೊಸರನ್ನ ಜೊತೆ ಇಷ್ಟ ಆಗುತ್ತೆ ಇದು ಪುಡಿ. ಸಖತ್ತಾಗಿರುತ್ತೆ. ಇದೊಂದು 2 ನಿಮಿಷ ಇದು ಮಾಡಿದ್ರೆ ಸಾಕಲ್ಲ? ಸಾಕು. ಸ್ವಲ್ಪ ಗರಿ ಗರಿ ಬರುತ್ತಲ್ಲ, ಇಷ್ಟಾದರೆ ಸಾಕಲ್ಲ? ಸಾಕು ಅಷ್ಟೇ. ತುಪ್ಪ ಹಾಕೊಂಡ? ತುಪ್ಪ ಹಾಕಿದ್ದೀನಿ ಒಂಚೂರು. ತುಪ್ಪ ಹಾಕಿದ್ರೆ ಚೆನ್ನಾಗಿ ಗಮ್ಮಂತ ಇರುತ್ತೆ. ಸಾಕಿಷ್ಟು. ಕಾಯಿನೂ ತುರಿದಾಗಿದೆ, ಇಷ್ಟು ಸಾಕಲ್ಲ? ಕೊಬ್ಬರಿ, ನಾನು ಕಾಯಿ ಅಂತ ಹೇಳ್ತಿದ್ದೀನಿ, ಕೊಬ್ಬರಿ ತುರಿ. ಈಗ ಈ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಅದನ್ನು ಗರಿ ಗರಿ ಆಗ್ಬೇಕಲ್ಲ? ಇಷ್ಟೇ, ಇವೆರಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತಲ್ಲ? ಚೂರು ತುಪ್ಪ ಹಾಕ್ಕೊತೀನಿ. ಆಮೇಲೆ ಒಗ್ಗರಣೆಗೂ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮೇನ್ ಅಂದರೆ ಇದು ತುಪ್ಪದ್ದು ಒಗ್ಗರಣೆ, ತುಪ್ಪದ ಚಟ್ನಿ ಪುಡಿನೇ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಬರೀ ತುಪ್ಪದಲ್ಲೇ ಮಾಡ್ತೀವಿ. ಎಣ್ಣೆ ಏನು ಹಾಕಿದ್ರೆ ಚೆನ್ನಾಗಿರಲ್ಲ. ಬೆಣ್ಣೆಯಿಂದಲೂ ಮಾಡ್ತಿದ್ರು ಅಲ್ಲ ಹಳ್ಳಿಲಿ. ಇಲ್ಲಿ ತುಪ್ಪ ಸಿಗುತ್ತೆ, ತುಪ್ಪದಲ್ಲಿ ಮಾಡ್ತೀವಿ ಅಷ್ಟೇ. ಓಕೆ, ಇದು ಆಫ್ ಮಾಡ್ತೀನಿ. ಇದಕ್ಕೇನೆ ಸ್ವಲ್ಪ ಜೀರಿಗೆ, ಮೆಣಸು ಈಗಲೇ ಹಾಕ್ಕೊಳ್ತೀಯಾ? ಸುಮ್ಮನೆ ಬೆಚ್ಚಗಿರಲ್ಲಿ ಹಾಗೆ ಹಾಕ್ಕೊಳ್ತಾ ಇದೆಯಾ? ಜೀರಿಗೆ ಸಾಕಾ, ಇನ್ನೊಂದು ಸ್ವಲ್ಪ ಬೇಕಾ? ಸಾಕು ಅನಿಸುತ್ತೆ. ಸ್ವಲ್ಪ ಬೇಕಾ? ಸಾಕಾ? ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಹಾಕಿದರೆ ಸಾಕಾಗುತ್ತಲ್ವಾ? ಬೆಚ್ಚಗಿದ್ರೆ ಸಾಕು. ಸಾಕಲ್ವಾ? ಸುಮ್ಮನೆ ಅಷ್ಟೇ. ಜೀರಿಗೆ, ಮೆಣಸು ಮತ್ತು ಮೆಣಸಿನ್ಕಾಯಿ ಇಷ್ಟು ಹುರ್ಕೊಂಡ್ರೆ, ಇದು ಬೆಳ್ಳುಳ್ಳಿ ಎಲ್ಲ ಹಸಿದಂಗೆ ರುಬ್ಬಬೇಕು. ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಗೆ ಪುಡಿ ಮಾಡ್ಕೊಂಡ್ರೆ ಆಯ್ತು. ಇದು ಸ್ಮೆಲ್ ಇದಕ್ಕೆ ಮೇನ್ ಅಲ್ಲ? ಹಸಿ ಸ್ಮೆಲ್ ಇದ್ರೇ ಅದು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿದು. ಓಕೆ ಓಕೆ, ಆಯ್ತು. ಮತ್ತೆ ಇದೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ತುಪ್ಪ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ಒಗ್ಗರಣೆ ಹಾಕೋದಲ್ವಾ? ಈಗ ಸಾಕಲ್ಲ, ಮಿಕ್ಸಿಗೆ ಹಾಕ್ಕೊಳ್ತೀಯಾ? ಕೊನೆಯದಾಗಿ ಕರಿಬೇವು ಸ್ವಲ್ಪ ಬಿಸಿ ಇರುವಾಗಲೇ ಹಂಗೆ ಹಾಕೊಂಡ್ರೆ ಆಯ್ತಲ್ಲ.
ಹಾಂ, ಅದು ಬಿಸಿ ಬಾಣಲೆ ಬಿಸಿಗೆ ಇದಾಗುತ್ತೆ. ಹಾಂ ಈ ಥರ ಮಾಡಿದ್ರೆ ಹಾಂ ಸಾಕಾಗುತ್ತೆ. ಹಾಂ, ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಬಿಡ್ತೀಯಾ? ಹುರ್ಕೊಳ್ಳೋದಲ್ಲ ಪುಡಿ. ಹಾಂ, ಮಿಕ್ಸಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ತೀಯಾ? ಫಸ್ಟ್ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ತೀಯಾ? ಇದಕ್ಕೆ ಮಿಕ್ಸಿಗೆಲ್ಲ ಹಾಕ್ಕೊತೀನಿ. ಗರಿ ಗರಿ ಆಯ್ತು ನೋಡಿ, ಸೌಂಡ್ ಬರ್ತಾ ಐತೆ. ಈ ಥರ ಸೌಂಡ್ ಅಂದರೆ ಪುಡಿ ಆಗುತ್ತೆ. ಈಗ ಫಸ್ಟ್ ಬರೀ ಮೆಣಸಿನ್ಕಾಯಿ ಮಾತ್ರ. ಹಾಂ, ಹಾಂ, ಅಲ್ಲೊಂದು ಸ್ವಲ್ಪ ಜೀರಿಗೆನೂ ಮೆಣಸು ಇದೆಯಲ್ಲ. ಹಾಂ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಹಾಂ, ಉಪ್ಪು ಅಷ್ಟು ಹಾಕ್ಕೊಳ್ತೀಯ. ಈಗ ಚೆನ್ನಾಗಿ ಒಂದ್ಸಲ ಪುಡಿ ಮಾಡ್ಕೋಬೇಕು ಅದನ್ನು. ಹಾಂ, ಈಗ ಮೆಣಸಿನ್ಕಾಯಿ, ಮೆಣಸು ಎಲ್ಲ ಹಾಕ್ಕೊಂಡೈತಲ್ಲ. ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಹಾಂ ಅಷ್ಟು ಹಾಕ್ಕೊಂಡಿದ್ಯಾ. ಇನ್ನು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಳ್ತೀಯಾ? ಹುಳಿಗೆ ಹುಣಸೆಹಣ್ಣು ಹಾಕ್ಕೊಳ್ತೀಯ ಇಲ್ವಾ? ಹಾಕ್ಕೋಬೋದು ಇಷ್ಟ ಇದ್ರೆ. ಹಾಂ, ಉಪ್ಪು ಒಂದೆರಡು ಸ್ಪೂನು. ಮತ್ತು ನೋಡ್ಕೊಂಡು ಹಾಕೊಳ್ಳೋಣ. ಅಷ್ಟು ಸಾಕಲ್ವಾ? ಇಷ್ಟು ಸಾಕಿವಾಗ ಅದನ್ನು ಪುಡಿ ಮಾಡ್ಕೊಂಬಿಡ್ಬೇಕು ಒಂದ್ಸಲ. ಈಗ ಕೊಬ್ಬರಿನೂ ಹಾಕ್ಕೊಳ್ತೀನಿ. ಅಲ್ಲಿ ಜಾಗ ಆಗುತ್ತಾ? ಒಂದ್ಸಲ ಪುಡಿ ಮಾಡ್ಕೊ, ಇಲ್ಲಾಂದರೆ ಫುಲ್ ಆಗಿದೆಯಲ್ಲ. ಒಂದ್ಸಲ ತರಿ ತರಿಯಾಗಿ ಮಾಡಿಕೊಂಡ್ರೆ ನೋಡೋಣ ಹೇಗಾಯಿತು. ಹಾಂ, ಇಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊಬ್ಬರಿ. ಕೊಬ್ಬರಿ ಹಾಕ್ತೀನಿ. ಬೆಳ್ಳುಳ್ಳಿ ಈಗಲೇ ಹಾಕ್ಕೊಳ್ತೀಯಾ? ಲಾಸ್ಟಲ್ಲಿ ಸ್ವಲ್ಪ. ಲಾಸ್ಟಲ್ಲ. ಈಗ ಇನ್ನೊಂದು ಸಲ ಪುಡಿ ಮಾಡ್ಕೋಬೇಕು. ಒಂದ್ಸತಿ ಕೊಬ್ಬರಿ ಹಾಕಿ ಒಂದು ಸಲ ಪುಡಿ ಮಾಡ್ಕೋಬೇಕು. ಅಷ್ಟಾದ್ರೆ ಸಾಕಲ್ಲ? ಸಾಕು. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತೀಯಾ? ಹೌದು, ಇದೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಯ್ತಾ? ಹ್ಞೂ, ಜಾಗ ಸಾಲಲ್ಲ. ಬೆಳ್ಳುಳ್ಳಿ ಮಿಕ್ಸಿ ಫುಲ್ ಆಗುತ್ತೆ. ಇರುತ್ತಲ್ಲ, ಮೆತ್ತಗಾಗುತ್ತೆ. ಇಷ್ಟು ಹಾಕ್ಕೊತೀನಿ. ಅರ್ಧ ಮತ್ತೊಂದು ಸಲ ಹಾಕ್ಕೊಳ್ತೀಯಾ? ಹಿಂಗೆ ತರಿ ತರಿಯಾಗಿ ಮಾಡ್ಕೋಬೇಕಲ್ಲ? ಹೌದು. ತುಂಬ ಮೆತ್ತಗೆ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು. ಈಗ ಉಳಿದಿದ್ದನ್ನು ಹಾಕಿ ಇನ್ನೊಂದ್ಸಲ ಪುಡಿ ಮಾಡ್ಕೋಬೇಕಲ್ಲ? ಇನ್ನೊಂದ್ಸಲ ಪುಡಿ ಮಾಡ್ಕೊಳ್ತೀಯಾ? ಓಕೆ. ಅದೇ ಸತಿ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀಯಾ? ಓಕೆ ಓಕೆ. ಅವಾಗೆಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ. ಒಗ್ಗರಣೆ ಹಾಕ್ತೀಯ ಈಗ ಪುಡಿಗೆ? ಓಕೆ. ತುಪ್ಪ ಹಾಕ್ತೀನಿ. ತುಪ್ಪ ಹಾಕು. ಚಮಚ ತುಪ್ಪ 100 ಗ್ರಾಮ್ ಹಾಕಬೇಕು. ಹಾಂ, ಸಾಕಲ್ಲ? ಎರಡು ಅಷ್ಟೊಂದು 1/4 ಚಮಚ ಹಾಕಿದ್ರೆ ಸಾಕಲ್ಲ? ಸಾಕಲ್ಲ? ಇಷ್ಟಲ್ಲ ಅದು ಒಗ್ಗರಣೆ? ಅದು ಹಾಕಿ ತಿರುಗಿಸ್ಕೊ. 2-3 ನಿಮಿಷ ಸುಮ್ಮನೆ ತಿರುಗಿಸ್ಕೊ. ಸಾಕು. ಫ್ರೈ ಮಾಡಿ ಸಾಕಲ್ಲ? ಸಾಕು. ಘಮ ಬರುತ್ತೆ. ಆವಾಗ ಮಾಡಿಸ್ಬೇಕು. ಜಾಸ್ತಿ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲ? ಖಾರ ಖಾರ ಇರುತ್ತಲ್ಲ, ಚಳಿಗೆಲ್ಲ ಚೆನ್ನಾಗಿರುತ್ತೆ. ದೋಸೆಗೆ, ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ, ಮೊಸರನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇಷ್ಟ ಆಯ್ತು. ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಡ್ರೈ ಆಗುತ್ತಲ್ಲ? ಡ್ರೈ ಆಗುತ್ತೆ. ತುಂಬ ಡ್ರೈ ಆಗುತ್ತೆ. ಎರಡು ಚೆನ್ನಾಗಿರುತ್ತೆ, ಆದರೆ ಸ್ಮೆಲ್ಲು ಬೆಳ್ಳುಳ್ಳಿದು ಹಾಗೆ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿದರೆ ಹಂಗೆ ಇರುತ್ತೆ. ಜಾಸ್ತಿ ಫ್ರೈ ಮಾಡಿದರೆ ಘಮ ಕಡಿಮೆ ಆಗುತ್ತೆ. ತುಂಬ ಉದ್ರದ್ರಾಗಿ ಮಾಡಿದರೆ ಚೆನ್ನಾಗಿರಲ್ಲ. ಸಾಕು. ಸ್ವಲ್ಪ
ಸ್ವಲ್ಪ ತುಂಬ ಡ್ರೈ ಆಗಬಾರ್ದು. ಸಾಕು. ಹ್ಞೂ ಸಾಕಲ್ಲ? ಆಫ್ ಮಾಡ್ತೀನಿ. ಹಾಂ. ಬಿಸಿ ಬಿಸಿ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಆಯ್ತು ಅಂತಂತು. ಬಿಸಿ ಬಿಸಿ ಸಖತ್ತಾಗಿರುತ್ತೆ. ಮೊಸರನ್ನ ಜೊತೆ ತಿಂದರೆ ಅಂತೂ ಪುಡಿ. ಅವ ಸಖತ್ತಾಗಿ ಟೇಸ್ಟ್. ಅನ್ನ ರಸಮ್ ಜೊತೆನೂ ಓಕೆಲ್ಲ, ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಇದು. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಆಗುತ್ತಲ್ಲ. ಚೆನ್ನಾಗಿರುತ್ತೆ ಇದು. ಒಂದು ತಿಂಗಳು ಇಟ್ಕೊಂಡು ತಿಂದ್ರೇನು ಚೆನ್ನಾಗಿರ್ತಲ್ಲ, ಹಾಳಾಗಲ್ಲ ಅದು. ಸುಜಾತನ್ಗೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ. ಸೂಪರಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ತುಪ್ಪದ ಚಟ್ನಿ ಪುಡಿ ರೆಡಿ ಅಲ್ಲ? ತುಪ್ಪನ ಸ್ವಲ್ಪ ಇದ್ರೆ ಸಾಕಲ್ಲ, ಭಾಳ ಏನು ಬೇಕಾಗಲ್ಲ. ಅವ್ರವ್ರ ಇಷ್ಟ ಅಲ್ಲ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು. ಸೂಪರ್ ಇದೆ. ಒಗ್ಗರಣೆಗೆ ಎಣ್ಣೆ. ನೀನು ಚಟ್ನಿ ಪುಡಿ ಮಾಡ್ದೆಲ್ಲ, ನಾನೀಗ ಮೊಸರನ್ನ ಮಾಡ್ತೀನಿ. ಆಯ್ತು. ಮೊಸರನ್ನಕ್ಕೆ ಚೆನ್ನಾಗಿರುತ್ತಲ್ಲ. ಗೋಡಂಬಿ ಬೇಕಾ? ಗೋಡಂಬಿ ಬೇಡ, ಇದು ಕಡಲೆಬೇಳೆ ಹಾಕ್ತೀವಿ. ಕಡಲೆಬೇಳೆ ಹಾಕೈತೆ. ಕಡಲೆ, ಸಾಸಿವೆ, ಈರುಳ್ಳಿ ಹಾಕಲ್ಲ ಕೆಲವರು, ಈರುಳ್ಳಿ ಹಾಕೋದು. ಹಸಿಮೆಣಸಿನ್ಕಾಯಿ ಬೇಡ. ಒಣಮೆಣಸಿನ್ಕಾಯಿ ಹಾಕ್ಲಾ? ಸಿಂಪಲ್. ಕರ್ಬೇವು ಫ್ಲೇವರ್ ಚೆನ್ನಾಗಿರ್ತಲ್ಲ. ಸಿಂಪಲ್ ಮೊಸರನ್ನ. ಜಾಸ್ತಿ ಜನ ಈರುಳ್ಳಿ ಎಲ್ಲ ಹಾಕಲ್ಲ, ನನಗಿಷ್ಟ ಈರುಳ್ಳಿ ಹಾಕಿದ್ರೆ ಮೊಸರನ್ನ. ಅದಕ್ಕೆ ಸಾಕಲ್ಲ, ಹಾಫ್ ಮಾಡ್ತೀನಿ. ಚೂರು ಮೊಸರು ಹಾಕ್ತೀನಿ. ಸಾಕಲ್ಲ? ಮೊಸರನ್ನ ರೆಡಿ. ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನಬೇಕಷ್ಟೆ, ಚೆನ್ನಾಗಿರುತ್ತೆ. ಮೊಸರನ್ನ ಚಟ್ನಿ ಪುಡಿ ರೆಡಿ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಟೇಸ್ಟ್ ಚೆನ್ನಾಗೇ ಇರುತ್ತೆ, ಅದು ತಿಂದು. ಚೆನ್ನಾಯ್ತಾ? ಸೂಪರ್. ಇದು ಸಪ್ಪೆ ಇರುತ್ತಲ್ವಾ, ಚಟ್ನಿ ಪುಡಿ ಖಾರ ಖಾರ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಕೊಡುತ್ತಲ್ಲ, ಸಪ್ಪಗಾಗಿದೆ. ಸೂಪರ್. ನೀನು ಮೊಸರನ್ನ ತಿಂದೆ? ಹಾಂ, ನೀನು ಇದರಲ್ಲಿ ತಿಂತ್ಯಾ? ಚಟ್ನಿ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನು. ತಗೋ. ತುಪ್ಪ ಹಾಕ. ಓಕೆ, ಹಾಗೆ ತಿನ್ಬೋದಲ್ಲ, ಡ್ರೈ ಕಲಿಸ್ಕೊಂಡು ತಿನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಹಾಂ, ಆ ಸ್ಮೆಲ್ಲೇ ಒಂಥರ ಚೆನ್ನಾಗಲ್ಲ, ಬೆಳ್ಳುಳ್ಳಿದು ಘಮ ಘಮ ಅಂತ ಇರುತ್ತೆ. ಚೆನ್ನಾಗಿರುತ್ತೆ, ಸುವಾಸನೆ ಸಖತ್ತಾಗಿರುತ್ತೆ. ನನಗಂತೂ ಸೂಪರ್ ಆಗಿತ್ತು. ಹೇಗಿದೆ? ತಿನ್ಕೋ. ಸೂಪರ್ ಇದೆಯಾ? ನನಗಂತೂ ತುಂಬ ಇಷ್ಟ. ಮೊಸರನ್ನಕ್ಕಂತೂ ಸಕ್ಕತ್ತಾಗಿತ್ತು.